4 ತಿಂಗಳ ಕಾಲ ಯಾವುದೇ ರೀತಿಯ ಬೇಡಿಕೆಗಳ ಈಡೇರಿಸುವ ಹಂತದಲ್ಲಿ ಯಾವುದೇ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗದೆ ನಮ್ಮ ಬೇಡಿಕೆಗಳು ಕೇವಲ ಮನವಿಗಳಲ್ಲೇ ಅವರ ಕಚೇರಿಯಲ್ಲೇ ಉಳ್ಕೊಂಡು ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮ ವಹಿಸಲೇ ನಮಗೆ ಹಿನ್ನಡೆ ಆಗಿರೋ ಕಾರಣ ಅದರ ನಂತರ ದಿನೇ ದಿನೇ ಹೆಚ್ಚುವರಿಯಾದ ಕೆಲಸಗಳನ್ನು ಹಾಕೋದ್ರ ಮೂಲಕ ಮೊಬೈಲ್ ತಂತ್ರಾಂಶದ ಮೂಲಕ ಕೆಲಸದ ಹೊರೆ ಮಾಡೋದ್ರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಒತ್ತಡವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಪ್ರಯತ್ನ ನಡೀತಾ ಇತ್ತು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯ ಕಿಂಚಿತ್ತು ಮನ್ನಣೆಯನ್ನು ನೀಡದೆ ಇರೋದ ಕಾರಣ ಈ 2ನೇ ಅವಧಿಯಲ್ಲಿ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಈ ದಿನ 10ನೇ ದಿನ ಯಶಸ್ವಿಯಾಗಿ ಪೂರೈಸಿದ್ದೀವಿ. ಸರ್ಕಾರಕ್ಕೆ ನಾನು ಮನವಿ ಮಾಡೋದೊಂದೇ, ತಮ್ಮ ಮಾಧ್ಯಮದ ಮೂಲಕ ಕಂದಾಯ ಇಲಾಖೆ ಹುಟ್ಟಿದಾಗಿಂದನೂ ಕೂಡ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಮೂಲಭೂತ ಸೌಲಭ್ಯಗಳಲ್ಲಿ ನಮಗೆ ಬೇಕಾಗಿರೋದು ಕೇಳಿದ್ದು 20x20 ಒಂದು ಕಚೇರಿ ವ್ಯವಸ್ಥೆ, ಒಂದು ಶೌಚಾಲಯ ವ್ಯವಸ್ಥೆ, ಟೇಬಲು ಕುರ್ಚಿ ಅಲ್ಮೇರ ವ್ಯವಸ್ಥೆ ಬೇಕು ನಮಗೆ. ಈಗ ಆಲ್ರೆಡಿ ಮೋರ್ ದೆನ್ 50% ನಮ್ಮಲ್ಲಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಒಂದು ಕಚೇರಿ ಇಲ್ಲದೆ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲದೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ನಮ್ಮ ವಿರುದ್ಧವಾಗಿ ಹಲವಾರು ದೂರುಗಳನ್ನು ಕೊಡ್ತಾರೆ, ನಾವು ಕೈಗೆ ಸಿಗೋದಿಲ್ಲ ಅಂತೇಳಿ. ಹೌದು, ಅವ್ರ ದೂರು ಎಲ್ಲವೂ ಕೂಡ ವಾಸ್ತವ ಸ್ಥಿತಿಗೆ ನೈಜವಾಗಿ ಕೂಡಿರುತ್ತವೆ. ಕಾರಣ ಇಷ್ಟೇ, ನಮಗೆ ನಿರಂತರವಾಗಿ ಯಾವುದಾದ್ರೂ ಒಂದು ನಂದೇ ಆದ ಒಂದು ಕಚೇರಿ ಇದೆ ಅಂದರೆ ಇಂಥ ಕಡೆ ಕಚೇರಿಗೆ ಬನ್ನಿ ಅಂತ ಹೇಳ್ಬೋದು. ನಾವೆಲ್ಲೋ ಒಂದು ಅರಳಿ ಮರದ ಕೆಳಗೋ, ಯಾವುದೋ ಒಂದು ಸಮುದಾಯ ಭವನದ ಕೆಳಗೋ, ಯಾವುದೋ ಒಂದು ಅಂಗನವಾಡಿ ಹತ್ರನೋ, ಯಾವುದೋ ಒಂದು ಶಾಲೆ ಕಟ್ಟೆ ಹತ್ರನೋ ಅವರಿಗೆ ಕೆಲಸ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಡುವಂಥ ಒಂದು ಐತಿಹಾಸಿಕವಾಗಿ ಹಾಗೆ ಉಳ್ಕೊಂಡು ಬಂದಿದೆ. ಎಲ್ಲ ನಮ್ಮ ದಾಖಲೆಗಳು ಕೂಡ ನಮ್ಮ ಬೈಕ್ಗಳಲ್ಲಿ, ನಮ್ಮ ಬ್ಯಾಗ್ಗಳಲ್ಲೇ ಇರಬೇಕೇ ವಿನಃ ಎಲ್ಲೂ ನಮ್ಮ ಸೀಮಿತವಾದ ಕಚೇರಿ ಇಲ್ಲ. ನಾವು ಕಚೇರಿ ಅಂತ ಮಾಡ್ಕೊಂಡಿದ್ರೆ ನಮ್ಮ ಖರ್ಚಿನಲ್ಲಿ ಖಾಸಗಿಯಾಗಿ ಬೇರೆ ಬಾಡಿಗೆ ರೂಪದಲ್ಲಿ ಕಚೇರಿಯನ್ನು ಮಾಡಿಕೊಂಡು ಸೇವೆ ಕೊಡುವಂಥ ಪ್ರಮೇಯ ಬಂದಿದೆ. ಹಾಗೆ ಸರ್ಕಾರದ ಎಲ್ಲ ಯೋಜನೆಗಳು ಈಗ ನಾವು ಮೊಬೈಲ್ ತಂತ್ರಾಂಶದ ಮೂಲಕ ಕೇಳ್ತಾ ಇದ್ದಾರೆ. ನಮ್ಮ ಕೆಲಸ ಮೂಲವಾಗಿ SLC ಬೇಸ್ಡ್ ಕೆಲಸ ಇತ್ತು, ಈಗ ಒಂದು 15 ವರ್ಷದಿಂದ PUC ಬೇಸ್ಡ್ ಆಗಿದೆ. ನಮ್ಮ ವಿದ್ಯಾರ್ಥಿ ಆಧಾರದ ಮೇಲೆ ಕೆಲಸಗಳನ್ನ ಕೇಳ್ತಾ ಇಲ್ಲ. ನಮ್ಮನ್ನೆಲ್ಲ ಸಾಫ್ಟ್ವೇರ್ ಇಂಜಿನಿಯರು BE M.Tech ಮಾಡಿರೋ ರೇಂಜಿಗೆ ನಮಗೆ ಕೆಲಸಗಳನ್ನ ಕೇಳ್ತಾ ಇದ್ದಾರೆ. 8,000 ಜನರಲ್ಲಿ 5,000ಕ್ಕೂ ಮೇಲ್ಪಟ್ಟು ಅಷ್ಟು ಮೊಬೈಲ್ನ ತೀವ್ರ ಜ್ಞಾನ ಇಲ್ಲದೆ ಇರುವಂಥವ್ರು ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಹಿರಿಯ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ. ಈ ನಿಟ್ಟಲ್ಲಿ ಸರ್ಕಾರ ನಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ, ನಮ್ಮ ವೃಂದಕ್ಕೆ ತಕ್ಕಂತೆ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಈಗ ಆಲ್ರೆಡಿ ಮೊಬೈಲ್ ತಂತ್ರಾಂಶದ ಮೂಲಕ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸ್ವಂತ ಮೊಬೈಲು, ಸಿಮ್ಮು, ಡಾಟಾ ಯೂಸ್ ಮಾಡೋದ್ರ ಮೂಲಕ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ತರ್ತಾ ಇದ್ದೀವಿ ಇದುವರೆಗೂ ಕೂಡ. ಆದರೆ ಸರ್ಕಾರದಿಂದ ಮೊಬೈಲ್ನ ನಮಗೆ ಪ್ರೊವೈಡ್ ಮಾಡಿಲ್ಲ, ಯಾವುದೇ ರೀತಿಯ ಡೇಟಾಗೆ ಮತ್ತೊಂದಕ್ಕೆ ಯಾವುದೇ ರೀತಿ ಭತ್ಯೆಗಳನ್ನ ಕೊಟ್ಟಿಲ್ಲ. ಈ ರೀತಿ ಮನವಿ ಮಾಡ್ಕೊಂಡಿದ್ದೀವಿ ಸರ್ಕಾರಕ್ಕೆ. ಹಾಗೆ ನಮ್ಮ ಇಲಾಖೆಗೆ ವರ್ಗಾವಣೆ ಮತ್ತು ಪದೋನ್ನತಿ ಅನ್ನೋದೊಂದು ಮರೀಚಿಕೆಯಾಗಿದೆ. ಕಳೆದ 4 ವರ್ಷಗಳಿಂದನೂ ಕೂಡ ನಮ್ಮಲ್ಲಿ ವರ್ಗಾವಣೆ ಇಲ್ಲದೆ ಅಂತರ್ಜಿಲ್ಲಾ ವರ್ಗಾವಣೆ 16A ಉಪಖಂಡ 2 ತೆಗೆದುಹಾಕಿರೋದ್ರಿಂದ ಎಲ್ಲ ಇಲಾಖೆಗಳು ವರ್ಗಾವಣೆ ಮಾರ್ಗಸೂಚಿಗಳನ್ನು ಮಾಡ್ಕೊಂಡಿದೆ. ಆದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಮಾತ್ರ ವರ್ಗಾವಣೆಯ ವಿಚಾರದಲ್ಲಿ ಒಂದೇ ಒಂದು ಹೆಜ್ಜೆ ಇಡದಲ್ಲೇ ನಮ್ಮ ವರ್ಗಾವಣೆ, ನಮ್ಮನ್ನೆಲ್ಲರೂ ಕೂಡ ವರ್ಗಾವಣೆ ವಂಚಿತರಾಗಿದೆ ಆಗೋ ರೀತಿಯಲ್ಲಿ ನಿಷ್ಠುರವಾದಿಗಳಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವೆಲ್ಲರೂ ಕೂಡ ಪ್ರಕೃತಿದತ್ತವಾಗಿ ಬೆಳೆದು ಬಂದವರಲ್ಲ. ನಮಗೂ ಕೂಡ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಕೂಲಿ ನಾಲಿ ಮಾಡಿ ಓದಿಸಿ ಈ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾನೆಲ್ಲೋ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋನು, ನಾನು ಗುಲ್ಬರ್ಗ ನೇಟಿವ್ ಇರುತ್ತೆ. ನಮ್ಮ ತಂದೆ ತಾಯಿಗಳು ಅಲ್ಲಿನ ವಾತಾವರಣಕ್ಕೆ ಅವರು ಹೋಗೋದಿಲ್ಲ, ಅವ್ರವ್ರ ಸ್ವಂತ ಊರುಗಳಲ್ಲೇ ಇರಲೇಬೇಕಾಗತ್ತೆ. ನಾವು ಸೇವೆಗೆ ಸೇರೋ ಟೈಮ್ನಲ್ಲಿ 5 ವರ್ಷ ಸೇವಾವಧಿಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆ ಕೊಡ್ತೀವಿ ಅಂತ ಆದೇಶನೂ ಕೂಡ ಕೊಟ್ಟಿದ್ದಾರೆ. ಈ ನಿಟ್ಟಲ್ಲಿ ನಾವು ಕುಟುಂಬದ ಜವಾಬ್ದಾರಿ, ಅವರ ಆರೋಗ್ಯದ ವಿಚಾರವಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ, ಪತಿ ಪತ್ನಿ ಪ್ರಕರಣದ ವಿಚಾರವಾಗಿ ನೋಡುವಂಥ ಜವಾಬ್ದಾರಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ನೋಡೋ ಜವಾಬ್ದಾರಿ ಇರುತ್ತೆ. ನಮ್ಮ ಕುಟುಂಬದ ಜೊತೆಗೆ ಒಂದು ನೆಮ್ಮದಿಯ ಬದುಕು ನಮ್ಮದಾದರೆ ಸಾರ್ವಜನಿಕರಿಗೆ ನಾವು ಗುಣಮಟ್ಟದ ಸೇವೆಯನ್ನು ಕಲ್ಪಿಸ್ಕೊಡ್ಬೋದು, ಒಳ್ಳೆ ಕೆಲಸನ ಮಾಡಿಕೊಡ್ಬೋದು ಅನ್ನೋ ಒಂದು ಅಭಿಲಾಷೆ ನಮಗೂ ಕೂಡ ಇದೆ. ಈ ನಿಟ್ಟಲ್ಲಿ ಸರ್ಕಾರ ಈ ಕೂಡಲೇ ನಮಗೆ ವರ್ಗಾವಣೆ ವಿಚಾರದಲ್ಲಿ, ಅಂತರ್ಜಿಲ್ಲಾ ವರ್ಗಾವಣೆ ವಿಚಾರದಲ್ಲಿ, ಹಾಗೆ ಕೆಲವು ನಿಯೋಜನೆಗಳನ್ನು ಅಂತರ್ಜಿಲ್ಲೆ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಕೌನ್ಸಿಲಿಂಗ್ ಮೂಲಕ ನಾವೇನು ಯಾರಿಗೂ ಕೂಡ ನಮ್ಮನ್ನು ನಿಯೋಜನೆ ಮಾಡಿಕೊಡಿ ಅಂತೇಳಿ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ತಾವೇ ಕೂಡ ಖುದ್ದು ಕೆಲವು ಮಾರಣಾಂತಿಕ ಅನಾರೋಗ್ಯದ ಕಾಯಿಲೆ